ನಮಸ್ತೆ ಆತ್ಮೀಯರೇ, ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಈ ವಿಡಿಯೋನಲ್ಲಿ ಅಯ್ಯಂಗಾರ್ ಸ್ಟೈಲ್ ತೇಂಗಾ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ತೆಂಗಿನ ವಡೆ ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದಲ್ಲಿ ಇದನ್ನು ಮಾಡುವಂಥದ್ದು ರೂಢಿ. ಆದರೆ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಈ ಕ್ರಿಸ್ಪಿ ಕ್ರಂಚಿ ಲೈಟಾಗಿ ಸ್ಪೈಸಿ ಆಗಿರುವಂತಹ ಈ ತೆಂಗಿನ ವಡೆನ ಮಾಡಿಕೊಂಡು ತಿನ್ನಬಹುದು. ಸಂಜೆ ಹೊತ್ತಿಗಂತೂ ಈ ಚಳಿಗೆ ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಈ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ನನ್ನ ಬದಲು ನಮ್ಮ ಅತ್ತೆ ಶ್ರೀಮತಿ ರಂಗಮಣಿ ಶ್ರೀಧರ್ ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತೆಂಗಿನ ವಡೆಗೆ ಮೊದಲು ಒಣಮೆಣಸಿನ್ಕಾಯಿ, ಈ ಓಂಕಾಳು, ಉಪ್ಪು ಇಷ್ಟನ್ನು ಪುಡಿ ಮಾಡಿ, ಒಂದಿಷ್ಟನ್ನು ಜಾಸ್ತಿನೇ ಪುಡಿ ಮಾಡಿ ಇಟ್ಕೊಂಡ್ರೂ ಪರವಾಗಿಲ್ಲ, ರೆಡಿ ಮಾಡಿ ಇಟ್ಕೊಬಿಟ್ಟು, ಹಾಗೆ 3 ತೆಂಗಿನಕಾಯಿನ ತುರಿದ್ರೆ, ಒಂದು ತೆಂಗಿನಕಾಯಿ 2 ಲೋಟ ಅಕ್ಕಿ ಹಿಟ್ಟು ಥರ. ಆದರೆ ಇವಾಗಲೆಲ್ಲ ತೆಂಗಿನಕಾಯಿ ಬನಿ ಇರೋದಿಲ್ಲ, ದಪ್ಪ ಇರೋದಿಲ್ಲ, ಸಣ್ಣ ಇರುತ್ತೆ. ಆದ್ದರಿಂದ 3 ತೆಂಗಿನಕಾಯಿನ ಸ್ವಲ್ಪ ಮೈಕ್ರೋನಲ್ಲಿ ಹಸಿ ಹೋಗೋ ಹಾಗೆ ತುರಿದಿರೋದನ್ನು ಸ್ವಲ್ಪ ಡ್ರೈ ನೀರಿನ ಅಂಶ ಹೋಗೋ ಹಾಗೆ ಡ್ರೈ ಮಾಡ್ಕೊಬಿಟ್ರೆ ಮಿಕ್ಸಿನಲ್ಲಿ ಪುಡಿ ಮಾಡಿ ಒಂದು ಬಾಣಲೆಗೆ ಹಾಕಿಟ್ಕೊಳ್ಳೋದು. ಹಾಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಒಣಮೆಣಸಿನ್ಕಾಯಿ, ಅಶಂದ, ಉಪ್ಪು ಎಲ್ಲದನ್ನೂ, ಆಮೇಲೆ ಇಂಗು ಇಷ್ಟನ್ನು ಹಾಕಿ ಎಲ್ಲ ಸೇರಿಸಿ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಬಾಣಲಿನಲ್ಲಿ. ಇವಾಗ ಅಳತೆನ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಈ ಥರ ಅಕ್ಕಿ ಹಿಟ್ಟನ್ನು ಆ ಪುಡಿ ಮಾಡಿ ಇಟ್ಕೊಂಡಿರೋದಕ್ಕೆ ಕ್ಲೀನಾಗಿ ಹೀಗೆ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. 1 ತೆಂಗಿನಕಾಯಿಗೆ 2 ಲೋಟ ಅಕ್ಕಿ ಹಿಟ್ಟು ಆ್ಯಕ್ಚುಲಾಗಿ. ಆದರೆ ಈಗಿನ ಕಾಲದಲ್ಲಿ ಸರಿಯಾಗಿ ಒದಗಲ್ಲ ಮತ್ತು ಬನಿ ಇರೋದಿಲ್ಲ. ಅದಕ್ಕೋಸ್ಕರ 3 ತೆಂಗಿನಕಾಯಿಗೆ ನಾನು 1 ತೆಂಗಿನಕಾಯಿ 2 ಲೋಟ ಅನ್ನೋ ಹಾಗೆ 3 ತೆಂಗಿನಕಾಯಿಗೆ 2.25 ಲೋಟ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಯಾವ ಥರ ಬೇಕಾದರೂ ಇರ್ಬೋದು, ತರಿನೂ ಇರ್ಬೋದು, ನೈಸಾಗೂ ಇರ್ಬೋದು. ತೆಂಗಿನಕಾಯಿನ ಮಾತ್ರ ಪುಡಿ ಮಾಡ್ಕೊಂಡು ಹಾಕೋಬೇಕು. ರುಬ್ಬಿ ಹಾಕ್ಕೊಳ್ಳೋದಕ್ಕಿಂತ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಈ ಖಾರದ ಪುಡಿನ ಎಷ್ಟೆಷ್ಟು ಬೇಕೋ ಅದು ರೆಡಿ ಮಾಡಿ, ಎಷ್ಟು ಬೇಕಾದ್ರೂ ಮಾಡಿಟ್ಕೋಬೋದು. ಅದನ್ನು ಎಷ್ಟೆಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ನಾವು ತಿಂದು ನೋಡಿನೂ ಬೇಕಾದರೂ ಮಾಡ್ಬೋದು. ಹೀಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಚೆನ್ನಾಗಿ ಕಾದಿರೋ ಎಣ್ಣೆನ 1 ಸೌಟು ಅಥವಾ 1.5 ಸೌಟಷ್ಟು ಕಾದಿರೋ ಎಣ್ಣೆನ ಹಾಕ್ಬಿಟ್ಟು ಹೀಗೆ ಸೇರಿಸಿ ಮಿಕ್ಸ್ ಮಾಡಬೇಕು. ಇನ್ನೂ ಎಣ್ಣೆ ಹಾಕಿಲ್ಲ, ಕಾಯ್ತಾ ಇದೆ ಎಣ್ಣೆ. ಆದರೆ ಇದನ್ನೆಲ್ಲ ಅಷ್ಟೊತ್ತಿಗೆ ಹೀಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಬೇಕಾದರೆ ಒಂಚೂರು ತಿಂದು ನೋಡಿದ್ರೂ ಉಪ್ಪು ಖಾರ ಸರಿಯಾಗಿದೆಯಾ ಇಲ್ವಾ ಅನ್ನೋದು ಕ್ಲೀನಾಗಿ ನೋಡ್ಕೋಬೋದು. ಇವಾಗ ಚೆನ್ನಾಗಿ ಎಣ್ಣೆ ಕಾದಿದೆ. ಇದನ್ನು ಈಗ ಹೀಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನೋಡಿ, ಇವಾಗ ಗೊತ್ತಾಗುತ್ತೆ ಕಾದಿದೆ ಅಂತ. ಕ್ಲೀನಾಗಿ ಒಂಚೂರು 1.5 ಕರಡಿಯಷ್ಟು ಚೆನ್ನಾಗಿ ಎಣ್ಣೆನ ಹಿಂಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ರೌಂಡ್ ಮಾಡಿಕೊಂಡು ಒತ್ತಿ ಇದು ಮಾಡಬೇಕಾಗುತ್ತೆ. ಹೇಳ್ತೀನಿ. ಇದನ್ನ ಈಗ ಎಣ್ಣೆ ಹಾಕಿದ್ದೀನಿ. ಇವಾಗ ಈಗ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಎಲ್ಲ ಕಡೆಯೇ ಒಂದೇ ಸಮ ಬರೋ ಹಾಗೆ. ತೆಂಗಿನ ವಡೆ ಅಂತ ಅಂತಾರೆ. ಚಕ್ಕೆ ವಡೆ ಬೇರೆ, ತೆಂಗಿನ ವಡೆ ಬೇರೆ. ಇದರಲ್ಲೂ ಕೆಲವರು ಜನ ಹಳ್ಳಿ ಕಡೆಯವರು ಇದರಲ್ಲೇ ಕೋಡ್ಬಳೆನೂ ಮಾಡ್ತಾರೆ. ಕೆಲವರು ಬರೀ ರವೆ, ಮೈದಾ ಹಾಗೆ ಹೀಗೆ ಹಾಕಿ ಮಾಡ್ತಾರೆ ಕೋಡ್ಬಳೆನ. ಇದು ತೆಂಗಿನ ವಡೆನಲ್ಲಿ ಇದು ಹೀಗೇ ಮಾಡಬೇಕು. ಹೀಗೆ ಎಣ್ಣೆ ಕಾದಿರೋ ಎಣ್ಣೆನಲ್ಲಿ ಹೀಗೆ ಮಿಕ್ಸ್ ಆಯ್ತು ಇವಾಗ ಕ್ಲೀನಾಗಿ. ಹೀಗಂದರೆ ಚೆನ್ನಾಗಿ ಹಿಂಗೆ ಉಂಡೆ ಆಗುತ್ತೆ ನೋಡಿ. ಅದೇ ಭಾದ ಎಲ್ಲದರಲ್ಲೂ ಹಾಗೇನೆ. ಈ ಥರ ಗಟ್ಟಿಯಾಗಿ ಹೀಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ಹೀಗೆ ಇಷ್ಟಿಷ್ಟು ತಪ್ಪನೇ ಸಾಕು. ಉಂಡೆ ತೊಗೊಂಡ್ರೆ ಒಂಚೂರು ಎಣ್ಣೆನಲ್ಲಿ ಹೀಗತ್ತಿ ಒಂದು ಕವರ್ ಮೇಲೆ ಇಟ್ಕೊಂಡು ಹೀಗೆ ಇನ್ನೊಂದು ಕವರ್ ಮುಚ್ಚಿಬಿಟ್ಟು ಪ್ರೆಸ್ ಮಾಡಿ ಈಗ ರೆಡಿ ಮಾಡಿ ಇಟ್ಕೊಬಿಟ್ಟು ಆಮೇಲೆ ಫೋರ್ಕಲ್ಲಿ ಒಂಚೂರು ಚುಚ್ಚಿದ್ರೆ ಸರಿ ಹೋಗುತ್ತೆ. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೋಲ್ ಮಾಡಿಬಿಟ್ಟು ಈ ಫೋರ್ಕಲ್ಲಿ ಹಿಂಗೆ ಚುಚ್ಚಿದ್ರೆ ಎಲ್ಲ ಕಡೆನೂ ಬೇಗ ಬೇಯುತ್ತೆ ಅಂತ ಈ ಫೋರ್ಕಲ್ಲಿ ಹೋಲ್ ಮಾಡಿ ಚುಚ್ಚೋದು. ಕಾದಿದೆಯಾ ಅಂತ ಹೀಗೆ ಒಂಚೂರು ಹಾಕಿ ನೋಡ್ತೀವಿ.
ಮೀಡಿಯಮ್ ಎರಿನಲ್ಲಿ ಇಟ್ಕೊಬಿಟ್ರೆ ಒಂದೇ ಸಮ ಬರುತ್ತೆ. ಇಲ್ಲಾಂದರೆ ಒಂದು ಸೀತೆ ಒಂದು ಇದಾಗುತ್ತೆ. ಹಾಗಾಗೋದಕ್ಕಿಂತ ಮುಂಚೆ ಒಂದೇ ಸಮ ಇಟ್ಕೋಬೇಕು. ಇನ್ನು ಅಳ್ಳಾಡಿಸ್ಬಾರ್ದು ಸ್ಟವ್ನ. ನಾರಾಯಣ ಶ್ರೀ. ಅದಾಗೆ ಎದ್ದೇಳುತ್ತೆ. ಸೈಡಿಂದ ಹೀಗೆ ಬಿಟ್ಕೊಳ್ಬೇಕು. ನೋಡಿ ಇವಾಗ ಫುಲ್ಲ ನಿಂತಾಗಿದೆ, ಎಣ್ಣೆ ಒಳಗಡೆ ಮುಳುಗ್ತಾ ಇದೆ. ಸೊ ಹಾಗಾಗಿ ಎಲ್ಲ ಆಗಿದೆ ಅನ್ನೋ ಥರ ನಾವು ಒಂದು ನಂಬಿಕೆಯಿಂದ ಹೀಗೆ ತೆಗಿತೀವಿ. ಎಲ್ಲ ನೋಡಿ, ಎಲ್ಲ 2-3 ಸಾರಿ ಮಗಚಬೇಕು. ತಿರ್ಗಾ ಹೀಗೆ ಮಗಚಿ ತೆಗೆದ್ರೆ ಚೆನ್ನಾಗಿ ತೆಂಗಿನ ವಡೆ ಗರ್ಗರಿಯಾಗಿ ಬರುತ್ತೆ. ನೋಡಿದ್ರಲ್ಲ, ಇದೀಗ ಬಿಸಿ ಬಿಸಿಯಾದಂತಹ ಗರಿಯಾದ ತೇಂಗಾ ವಡೆ ತಯಾರಾಗಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾದಂತಹ ತೇಂಗಾ ವಡೆ ಅಥವಾ ತೆಂಗಿನ ವಡೆನ ಮಾಡಿ ನೋಡ್ತೀರಾ? ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಂಬಿದ್ದೀನಿ. ನಮ್ಮ ಇವತ್ತಿನ ಈ ವಿಡಿಯೋ ನಮ್ಮ ಅತ್ತೆ ಮಾಡಿದಂತಹ ತೇಂಗಾ ವಡೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದುವರೆಗೆ ನೀವು ನಮ್ಮ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದ. ನಮ್ಮ ಅತ್ತೆ ಮಾಡಿದ್ದು ತೇಂಗೊಳಿ ತಾನೆ. ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್, ಸಿ ಯು, ಟೇಕ್ ಕೇರ್.